ಇವತ್ತು ಮನೆಗೆ ಯಾರೂ ಇಲ್ಲ. ನನ್ನ ಮಗನೇ ಚೀನಾ, ಇವತ್ತು ನಿನ್ನ ಕೈಮಾ ಮಾಡಾಕ್ಬಿಡ್ತೀನಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ನನ್ನ ಹುಡುಗಿ ಬ್ಯಾಡ ಅಂತ ಹೇಳ್ಬಿಟ್ಟು ಎದ್ನೋ ಅಂತ ಓಡೋಗ್ಬಿಡ್ಬೇಕು ನೀನಂತ. ನಾನು ಹಂಗೆ ಟಾರ್ಚರ್ ಕೊಡ್ತೀನಿ ಮಗನೇ. ಬಾ, ಅವನ ಹೆಸರು ಏನಂತಾನೆ ಗೊತ್ತಾಯ್ತಿಲ್ವಲ್ಲ ನನಗೆ. ಲೋ ಚೀನಾ ಮಾಡಲ್, ಚೀನಾ ಮಾಡಲ್, ಎಲ್ಲಿ ಬಿದ್ದಿದ್ಯಾ? ಬಾರ್ಲಾ, ಐತೆ ಬರ್ಲಾ ಇವತ್ತು. ನಮ್ಮ ಅತ್ತೆ ಇಲ್ಲ, ಯಾರಿಲ್ಲ ಮನೆಯಾಗೆ, ಐತೆ ಬಾ ನಿಂಗೆ. ನಮ್ಮ ಡಾರ್ಲಿಂಗ್ ಎಲ್ಲೋದ್ಲು ಪುಟ್ಟಿ? ಅವಳು ಎಲ್ಲೋ ಕೆಲಸ ಮಾಡ್ತಿರ್ಬೇಕು. ಈ ನನ್ನ ಮಕ್ಕಳನ್ನ ಇವತ್ತು ಅರ್ಧ ಚಟ್ನಿ ಮಾಡಲಿಲ್ಲ, ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ. ಲೊಚೀನಾ ಮಾಡೆಲ್ ಡಮ್ಮಿ ನನ್ನ ಮಗನೇ, ಬಾರ್ಲಾ. ನೀವು ಮೋಸ್ಟುಗಳು ನೀನು ಯಾವ ಪಾರ್ಟಿ ಸಂದಕ್ಕಿರ್ತಾವ ಇನ್ನು ಚೀನಾ ಮಾಡ್ಲು. ನೀನು ಹೆಂಗಿರ್ತೀಯ? ಬಾರ್ಲಾ ಇಲ್ಲಿ. ಓಯ್ ಚೀನಾ, ಚೀನಾ. ಅಯ್ಯೋ ಮಾವ, ಇದು ಯಾಕೆ ಹಿಂಗೆ ಕಿರ್ಚ್ಕೊತಾ ಇದ್ದೀರಲ್ಲ? ಅಯ್ಯೋ ನಾದ್ನಿ, ಎಲ್ಲಿ ನಿಮ್ಮ ಅಕ್ಕ ಕರ್ಕೊಂಡ್ಬಂದೋಳಲ್ಲ ಆ ಚೀನಾ ನಾಯಿ ಮರಿ ಎಲ್ಲೋಯ್ತು? ಅಯ್ಯೋ ನೀವು ಸುಮ್ಮನೆ ಇರಕ್ಕೆ ಆಗಕ್ಕಿಲ್ವಲ್ಲ? ಏನಾಗೈತೆ ಅಂತ ಹೇಳ್ಬಿಟ್ಟು ಹಿಂಗಾಡ್ತಿರಲ್ಲ. ಅಕ್ಕ ಯಾನೋ ಪಿರುತಿ ಮಾಡೈತೆ, ಮದುವೆ ಮಾಡ್ಕೊತೈತೆ, ಅದಕ್ಕೆ ಮುದ್ದೆ ಅಡ್ಡಿ ಬಂದಿರೋದು ನೋಡು. ಈಗಿನ ಕಾಲದಾಗೆ ದುಡ್ಡೇ ನಿನಗೆ ಮುಖ್ಯ. ದುಡ್ಡಿಲ್ಲ ಅಂತಂದ್ರೆ ಆಯ್ತದ? ದುಡ್ಗಿನ ಬೇರೆ ಏನಾದ್ರು ಇರ್ತದ? ನೀನು ಒಳ್ಳೆ ಸಂದಕ್ಕೆ ಕೂಗಾಡ್ತೀರ, ಅಲ್ಲೇ ಬಂದವ್ ನೋಡು ನಮ್ಮ ಬಾವ. ಸುಮ್ಕಿರಮ್ಮಿ, ಚೀನಾ ಮಾಡ್ಲುಗಳನ್ನ ನಂಬಕ್ ಹಾಕಿಲ್ಲ ನೋಡು, ಹೆಂಗ್ ಮಾಡಿ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ. ಇವನೊಬ್ಬ ಏನ್ಲ ಚೀನಾ ಮಾಡಲು? ನಾನಿ ಮನೆ ಅಳಿಯ ಕಣ್ಲಾ, ಅಳಿಯ. ನೀನು ನನ್ನ ಭಾಷೆ ಬರಕಿಲ್ಲ, ನಾನು ನಿನ್ನ ಭಾಷೆ ಬರಕಿಲ್ಲ. ಅರ್ಥ ಮಾಡ್ಕತಿ ಅಂತಲ್ಲ ಒಸಿ, ಹಂಗೋ ಹಿಂಗೋನುವೆ. ಮಾವ, ನೀವು ಹೆಂಗಂದ್ರಂಗೆ ಮಾತಾಡಿದ್ರೆ ಅವ್ನಿಗೆ ಅರ್ಥ ಆಗಲ್ಲ. ಕರೆಕ್ಟಾಗಿ ನಿಧಾನಕ್ಕೆ ಮಾತಾಡಿದ್ರೆ ಮಾತ್ರನೇ ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥನೂ ಆಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. ಏನ್ಲ ಚೀನಾ, ನಾನು ಹೇಳೋದನ್ನ ಸಿ ಕೇಳಿಸ್ಕ. ನನಗಿವತ್ತು ಬಿರಿಯಾನಿ ತಿನ್ಬೇಕು ಅಂತ ಭಾಳ ಆಸೆ ಆಗ್ಬಿಟ್ಟೈತಿ ಕಣ್ಲ. ಬಿರಿಯಾನಿನ ಮಾಡ್ಕೊಬಿಟ್ಟು ಬಾವು ನೋಡು. ನಾನು ಈ ಮನೆಯಾಗೆ ಸೀನಿಯರು, ಗೊತ್ತಾಯ್ತಾ? ಅಂಡರ್ಸ್ಟ್ಯಾಂಡ್? ಸೀನಿಯರ್ ಐ ಆಮ್ ಸೀನಿಯರ್. ಅದಕ್ಕೆ ನನಗೀಗ ಬಿಸಿ 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 ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತೈತೆ. ಹೋಗಿ ಹಂಗೆ ಮಾಡ್ಕೊಂಡು ಹಂಗೆ ಬರಬೇಕು. ಅಯ್ಯೋ ಮಾವ, ಅಯ್ಯ ಪಾಪ ಊರಿಗೆ ಯಾಕೆ ಹೇಳ್ತೀರಾ? ನೀನು ಸುಮ್ಕಿರು ನಾದ್ನಿ, ನಿಂಗೆ ಏನು ಗೊತ್ತಾಯ್ತದೆ? ಈ ಚೀನಾ ಮಾಡ್ಲುಗಳನ್ನೆಲ್ಲ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಬೇರೆ ನಮ್ಮ ಅಕ್ಕ ಇಷ್ಟಪಟ್ಟೈತೆ, ಮದುವೆ ಮಾಡ್ಕೊತದೆ, ಆದ್ರೆ ಪರೀಕ್ಷೆ ಬೇರೆ ಮಾಡಕ್ ಹೋಗು. ಚಾಚು ಲಚ್ಚು ಪಚ್ಚು ಅಂತವನೇ. ಚಾಚು ಯಾತ್ರದ ಒಂದು ಮಾಡ್ಕೊಬಿಟ್ಟು ಬಾ ಹೋಗಲ್ಲ. ಚಾಚು ಅಂದ್ರೆ ಬಿರಿಯಾನಿ ಮುಖ್ಯ ನನಗೆ. ಬಿರಿಯಾನಿ, ಬಿರಿಯಾನಿ. ಹೋ ಚಾಚು ಏನಾರ ಅನ್ಕ, ಏನಾರ ಹೇಳ್ಕ, ನನಗದೆಲ್ಲ ಗೊತ್ತಿಲ್ಲ. ಬಿರಿಯಾನಿ ಬೇಕು. ಶಿವನೇನ್ ಮಾತಾಡ್ತಾವನು, ಅವ್ರೇನ್ ಕೇಳಿಸ್ಕೊತಾವ್ರು? ಅಪ್ಪ ನನ್ಗಂತೂ ಅರ್ಥ ಆಗ್ತಿಲ್ವಲ್ಲ. ನಾವು ಬಿರಿಯಾನಿ ಮಾಡ್ಕೊಬಿಟ್ಟು ಬಾ ಹೋಗು, ಕಾಯ್ತಾ ಇರ್ತೀನಿ. ನೋಡ್ದ ನಾನು ಹೇಳಿದ ಮತ್ತೆ ಹೆಂಗ್ ಕೇಳ್ತಾನೆ ಅಂತ ಹೇಳ್ಬಿಟ್ಟು. ನೋಡು, ವೆರಿ ಫೇಮಸ್ ನಾನು. ನಿಮ್ಮ ಅಕ್ಕ ನನ್ನೇ ಮದುವೆ ಮಾಡ್ಕೋಬೇಕು. ನಿಮ್ಮ ಅಕ್ಕಂಗೆ ಬ್ಯಾರೆ ದಾರಿನೇ ಇಲ್ಲ. ಗೌರಿ, ಏನಮ್ಮ ಗೌರಿ ಕಾಣ್ತಿಲ್ಲ, ಎಲ್ಲೋದ್ಲು? ಅಕ್ಕ ಒಳಗಡೆ ಏನೋ ಕೆಲಸ ಮಾಡ್ತಿರ್ಬೇಕು. ಹೌದಾ, ನಾನು ಗೌರಿ ಹತ್ರ ಮಾತಾಡ್ಬೇಕಿತ್ತು. ನನ್ನ ಮಗನ ಮದುವೆ ಇತ್ತು, ಕರಿಯೋಣ ಅಂತ ಬಂದೆ. ನಿಮ್ಮ ಅಮ್ಮ ಹೇಳಿದ್ರು ಮನೆಯಾಗೆ ಮಕ್ಳವ್ರು ಹೋಗಿ ಕೊಡಿ ಇನ್ವಿಟೇಷನ್ನು ಅಂತ, ಹಾಗೇನೆ ಬಂದೆ. ಎಲ್ಲಿ ನಿಮ್ಮ ಅಕ್ಕ ಗೌರಿ? ನೀನು ಇದೆಯಾ? ನಿಮ್ಮ ಅಕ್ಕನ ಥರ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ ಬಿಡು. ನಿಮ್ಮ ಅಕ್ಕ ಅಂತೂ ಹೈ ಕ್ಲಾಸು, ನೀನಂತೂ ಒಳ್ಳೆ ಲೋ ಕ್ಲಾಸ್ ಆಗೋಗ್ಬಿಟ್ಟಿದ್ಯಾ. ನೀನು ನಿಮ್ಮ ಅಕ್ಕನ ಥರ ಬುದ್ಧಿ ಕಲ್ತ್ಕೊಳ್ಳೋದು ಯಾವಾಗ? ನನಗೇನಂತೆ, ನಮ್ಮ ಅಕ್ಕ ತಗೊಂಡ್ರೇನು ನನಗೆ ತಗೊಂಡ್ರೇನು ಎಲ್ಲ ಒಂದೇ ಅಲ್ವಾ? ಅದಕ್ಕೆ ಯಾಕೆ ಭೇದ ಭಾವ ಬೇರೆ ಮಾಡ್ತೀರಾ? ಕರಿಬೇಕಂದ್ರೆ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾವಳೆ, ಹೋಗಿ ಕರೀರಿ. ಅದ್ಬಿಟ್ಟು ನನ್ನ ಹತ್ರ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಲ್ಲ? ಅಯ್ಯೋ ನಾನೇನು ಮಾತಾಡ್ದೆ? ಅಯ್ಯೋ ಹೇಳ್ದೆ ಅಷ್ಟೇ, ನಿಮ್ಮ ಅಕ್ಕ ಯಾವ ಲೆವೆಲಲ್ಲಿ ಇದ್ದಾರೆ, ನೀನು ಈ ಲೆವೆಲಲ್ಲಿ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಹೇಳೋದೇನಾದ್ರು ತಪ್ಪಾ? ಎಲ್ಲರೂ ಸ್ಟ್ಯಾಂಡರ್ಡ್ ಆಗಿರೋದನ್ನೇ ನೋಡ್ತಾರೆ ಅಲ್ವಾ, ಲೋಕಲ್ ಆಗಿರೋದನ್ನ ಯಾರು ನೋಡ್ತಾರೆ? ನಿಮ್ಮ ಅಮ್ಮ ಹೇಳಿತ್ತು ನಿನಗೆ, ಅದೇ ಗುಂಡ್ಲುಪೇಟೆನಾಗವ್ರಲ್ಲ, ಅವ್ರಿಗೇನೇ ಹುಡುಗ ಏನೋ ಮೇಷ್ಟ್ರಂತೆ, ಅವ್ರಿಗೇನೆ ಕೊಟ್ಟು ನಿನ್ನ ಮದುವೆ ಮಾಡಬೇಕು ಅಂತ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆನೇ ಇಷ್ಟೊತ್ತು ಮಾತಾಡ್ಕೊಂಡು ಹಿಂಗೆ ಬಂದ್ವಿ. ಇನ್ನೇನು ಅವ್ರನ್ನ ಇವ್ರನ್ನ ಮದುವೆ ಮಾಡ್ಕೊಂತೀಯ ಅಂತಂದಮೇಲೆ ಇನ್ನೇನಿರ್ತೈತೆ, ಗಂಡ ಮೇಷ್ಟ್ರು. ಅದೇನೇ ನಿಮ್ಮ ಅಕ್ಕ ಆದರೆ ಅವಳೇನೇ ಸಿಂಗಾಪುರಲ್ಲಿ ದೊಡ್ಡ ಕೆಲಸದವಳಲ್ವಾ, ಅದಕ್ಕೇನೆ ಅವಳನ್ನ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗ್ಬೇಕು. ನಿಮ್ಮ ಮಾವ ಯಾರೂ ಇರಲಿಲ್ಲ, ಅವಳು ಇಷ್ಟಪಟ್ಟಿರಲಿಲ್ಲ ಅಂತಂದರೆ ನನ್ನ ಮಗುಗೆ ಕೊಟ್ಬಿಟ್ಟು ಮದುವೆ ಮಾಡ್ಕೊತಾ ಇದ್ದೆ ನಿಮ್ಮ ಅಕ್ಕನ. ಸರಿ ಆಯಿತು ನಾನು ನಿಮ್ಮ ಅಕ್ಕನ ಹತ್ರನೇ ಹೋಗಿ ಮಾತಾಡ್ತೀನಿ. ಸ್ವಲ್ಪ ಮಾತಾಡಿ ಹಂಗೇನೆ ಇನ್ವಿಟೇಷನ್ ಕೊಟ್ಟು ಹೋಗ್ಬೇಕಿತ್ತು. ರೂಮಲ್ಲಿ ಯಾವ ರೂಮಲ್ಲಿರೋದು? ಹಿಂದೆ ಇದೆಯಲ್ಲ ಅದೇ ರೂಮು. ಈ ಮುದುಕಿಗೆ ಇನ್ನೂ ಗೊತ್ತಿಲ್ಲ ನಾನೇ ನಮ್ಮ ಅಕ್ಕಂಗಿನ ಟಾಪ್ ಲೆವೆಲ್ ಆಗಿದ್ದೀನಿ ಅಂತ. ನಾನು ಇಷ್ಟಪಡ್ತಿರೋದು ಯಾರನ್ನ? ರಾಕೇಶ್, ದ ಫೇಮಸ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಥರನೇ. ಅವ್ರ ಮಗುನೇ ತಾನೇ ಮದುವೆ ಮಾಡ್ಕೊತಾ ಇರೋದು, ಇಷ್ಟಪಡ್ತಾ ಇರೋದು. ಆಮೇಲೆ ಇವ್ರಿಗೆ ತೋರಿಸ್ತೀನಿ ನಾನೇನು ಅಂತ. ಈ ಮುದುಕಿ ಆಮೇಲೆ ಬರಲಿ, ಕೈ ಕಾಲು ಮುರಿದ್ಬಿಡ್ತೀನಿ. ಲೋಚಿನಾ ಆಯ್ತಲ್ಲ, ಎಷ್ಟೊತ್ತು ಕಾಯೋದು? ಅಯ್ಯಯ್ಯ, ನಮ್ಮ ಬಾಕುದ ಮನೆ ಪಂಕ್ಜಾಕಂಗೆ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಬೇಯಿಸ್ತಂದು ಮುಂದಕ್ಕೆ ಇಕ್ಕಿರೋಳು. ಬಾರ್ಲಾ ಬಿರ್ನಾ? ಇವನು ಬರೀ ತಿನ್ನೋದೇ ಆಯಿತು. ನನ್ನ ಕರ್ಮ, ನನಗೆ ಅವಮಾನ ಆಗ್ತಾ ಇತ್ತಲ್ಲ ಎಲ್ಲನೂ. ಛೇ, ಬಿರಿಯಾನಿ
ಗಮ 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 ಅಂತ ಐತೆ. ತಗಬ ಯಪ್ಪ, ಕೇಳಿದ ತಕ್ಷಣ ಮಾಡ್ಬಿಟ್ಟು ಕೊಡ್ತೀಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ. ಕೇಳಿದ ತಕ್ಷಣ ಮಾಡ್ಕೊಡ್ತಾ ಇದೆಯಲ್ಲ, ಥ್ಯಾಂಕ್ಸ್. ಹಾ ನಮ್ಮ ಅತ್ತೇನು ಕೇಳಿದ್ರು ಮಾಡ್ಕೊಡ್ತಿರ್ಲಿಲ್ಲ ಅನ್ನಿಸ್ತದೆ. ಯಾಕೆ ಸ್ಮಾಕ್ ಕೂತ್ಬಿಟ್ಟು ಕೊಡ್ಸೋಳು, ನಿನಗೇನಕ್ಲ ಬೇಕು ಮೂದೇವಿ ಈ ಟೈಮಾಗೆ ಅಂತ ಹೇಳ್ಬಿಟ್ಟು ನನಗೋಸ್ಕರ ಬಿಸಿ 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 ಬಿರಿಯಾನಿ ಮಾಡ್ಕೊಟ್ಟಿದ್ದಲ್ಲ. ಒಳ್ಳೇದಾಗ್ಲಿ ಕಣ್ಣ, ಒಳ್ಳೇದಾಗ್ಲಿ. ಕೊಡ್ಲಾ ಇಲ್ಲಿ? ಹೋಗ್ಲಾ, ದೃಷ್ಟಿ ಆದತು. ಹೋಗ್ಲಾ ಸುಮ್ಕೇನೇನೆ. ಸಾಚ್ಬೋದು ಸಾ ಇರುತ್ತಲ್ಲ, ಯಾರಿಗ ಅರ್ಥ ಆಯ್ತದೆ ನಿನ್ ಭಾಷೆ ಗಿಫ್ಟ್ ಮಾಡಕ? ಏಯ್ ಹೋಗ್ಲಾ ಸುಮ್ಕೇನೇನೆ. ಯಾರ್ಲ ಅರ್ಥ ಆಯ್ತದೆ ನಿಮ್ ಭಾಷೆ? ಯಾವ ಭಾಷೆ ಮಾತಾಡ್ತೀನಿ ಆ ಕಣೆ ಕಳ್ಳ ನಾನು. ಹೋಗ್ಲಾ ಸುಮ್ಕೇನೇನೆ, ಬಿರಿಯಾನಿ ತಿನ್ಬೇಕು. ಸಾಚ್ಬೋದು ಸಾ. ಈ ನನ್ನ ಮಗ ಏನಕ್ಕೆ ಉಪಯೋಗಕ್ಕೆ ಬರ್ತಾನೆ ಬರಲು. ಬಿಸಿ 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 ಬಿರಿಯಾನಿ ಮಾಡ್ಕೊಡೋದು ಚಂದಕ್ಕೆ ಉಪಯೋಗಕ್ಕೆ ಬರ್ತಾನೆ ಅಂತ ಇವಾಗ ಗೊತ್ತಾಗಿದ್ದು. ಬಿರಿಯಾನಿ. ಆಹಾ, ಇದೇನಿದು ಬಿರಿಯಾನಿ ಇಂಥ ಟೇಸ್ಟು? ಏನಾಕ್ ಮಾಡೋನು? ಬೋಲೆ ಟೇಸ್ಟ್ ಐತಲ್ಲ. ಲೋಚಿನ ಮೆಚ್ಕೊಂಡ್ಲೆ ಕಂಡ, ನಾನು ಮೆಚ್ಕೊಬಿಟ್ಟೆ, ಮನ್ಸಿಗೆ ಗೆದ್ಬಿಟ್ಟೆ ಕಂಡ ನೀನಂತೂ. ನನ್ನ ಮನ್ಸ ಇಂಥ ರುಚಿಯಾಗಿ ಬಿರಿಯಾನಿ ಮಾಡ್ಕೊಟ್ಕೊಂಡು ಮನ್ಸಿಗೆ ಗೆದ್ಬಿಟ್ಬಿಡು ನೀನಂತೂ. ಆದ್ರೂ ನಮ್ಮ ಹುಡುಗಿನ್ಗಿಲ್ಲ ಕಾಕಿಲ್ಲ ಕೊಡು, ನಮ್ಮ ಹುಡುಗಿನ ಬಿಟ್ಕೊಡಕ್ಕಿಲ್ಲ. ಆದ್ರೂ ಒಂಥರ ವಿಚಿತ್ರವಾಗೈತಲ್ಲ. ಅಯ್ಯೋ, ಏನೋ ಬಿಡು. ಸರಿ, ಮರಿದೆ ಬಾಮ್ಮ. ಸರಿನಾ? ಮದುವೆಗೆ ಸಿಂಗಾಪುರಲ್ಲಿ ನಾನು ಹೇಳಿದ್ನಲ್ಲ, ನನ್ನ ಮೊಮ್ಮಗಳಿಗೊಂದು ಸ್ವಲ್ಪ ಕೆಲಸ ನೋಡಿದ್ರೆ. ಆಯ್ತು ಆಂಟಿ, ಖಂಡಿತ ನೋಡ್ತೀನಿ ನಾನು. ಟ್ರೈ ಮಾಡ್ತೀನಿ ನಾನು. ಸರಿ ಕಣಮ್ಮ, ಆಯ್ತು. ಅದಕ್ಕೆ ನಿನ್ನೆ ಮಾತಾಡ್ಸ್ಕೊಂಡು ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಮರಿದೆ ಬಾಮ್ಮ. ಹಾ ಸರಿ ಆಂಟಿ. ಏನ್ ಮಾವ ಘಮ 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 ಅಂತ ಬಿರಿಯಾನಿ ಬೇರೆ ಮಾಡ್ಕೊಂಡು ತಿಂತಾ ಇದ್ಯಾ? ಬಾಯಿ ಚಪ್ಪುರ್ಸ್ಕೊಳ್ಳೋ ಟೇಸ್ಟು ಎಲ್ಲ ತಿಂದು ಮುಗ್ಸಕಂಟ ನಂಗೆ ಸಮಾಧಾನ ಇಲ್ಲ. ನಾನು ಮಾಡ್ಕೊಂಡು ತಿಂತಾ ಇರೋ ಬಿರಿಯಾನಿ ಅಲ್ಲ ಇದು. ನೀನು ಕರ್ಕ ಬಂದಿದ್ಯಲ್ಲ ಚೀನಾ ಮಾಡಲು, ಅವ್ನು ಮಾಡ್ಕೊಟ್ರ ಬಿರಿಯಾನಿ. ಏನೇ ಹೇಳು, ಭಾಳ ಮಸ್ತಾಗಿ ಮಾಡ್ಕೊಡ್ತಾನೆ ಬಿರಿಯಾನಿ. ಮಾತ್ರ ಚಪ್ಪರ್ಸ್ಕೊಂಡು ತಿನ್ಬೇಕು. ಹೌದಾ? ಇವ್ರು ಬಿರಿಯಾನಿ ಮಾಡ್ಕೊಟ್ರಾ? ಹೇ, ಬಿರಿಯಾನಿ ಸೂಪರ್ ಆಗಿದೆ ಅಂತ ಹೇಳ್ತಾವ್ರೆ. ತುಂಬಾ ಚೆನ್ನಾಗಿ ಮಾಡಿದ್ಯಂತೆ ಬಿರಿಯಾನಿ. ಏನ್ ಬಿರಿಯಾನಿ ಮಾಡಿದೆ? ಏನ್ ಹಾಕ್ಬಿಟ್ಟು ಮಾಡಿದೆ? ಅಯ್ಯೋ ದೇವ್ರೇ, ಯಾಕಕ್ಕ ಏನಾಯ್ತು? ಏನಾಕ್ ಮಾಡೋನಂತೆ ಬಡ್ಡಿ ಮಗ? ಈ ಪಟ್ಟಿ ಟೇಸ್ಟ್ ಆಗಿ ಮಾಡೋನಲ್ಲ, ಏನಾಕ್ ಮಾಡಿದ್ನಂತೆ ಬಡ್ಡ ಇದ? ಅಯ್ಯೋ ಮಾವ, ಅದು 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 ಬೌ ಬಿರಿಯಾನಿನಂತೆ. ಬಿರಿಯಾನಿ? ಅಯ್ಯೋ ನಾನು ಅನ್ಕಂಡೆ ಚಿಕನ್ ಪೀಸ್ ಇದ್ದಂಗಿಲ್ವಲ್ಲ ಅಂತ. ಅಯ್ಯೋ ಆಯ್ತಿಲ್ವಲ್ಲ, ದರಿದ್ರ ನನ್ನ ಮಗನೇ, ಲೋಪ ನನ್ನ ಮಗನೇ, ಕೈ ಸೇದಾಗ ಬಾಯಿಗೆ ಮಣ್ಣಾಕ ಒಪ್ಳೈಸ್ ನನ್ನ ಮಗನೇ. ಆಯ್ತಿಲ್ವಲ್ಲ ನಂಗೆ. ಅಯ್ಯೋ ದೇವ್ರೇ, ಇವನು ಬಿರಿಯಾನಿ ಮಾಡ್ಕೊಡು ಅಂದ್ರೆ ಎಂತ ಬಿರಿಯಾನಿ ಮಾಡ್ಕೊಟ್ಬಿಟ್ಟನಲ್ಲ. ಲೋಪರ್ಲ ಪಂಗ ನನ್ನ ಮಗನೇ, ಬರ್ಬಾರ್ದು ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡೋಗ, ಏನ್ಲ ಬಂದ್ರೆ ನಿಂಗೆ ದೊಡ್ಡ ರೋಗ. ಅಯ್ಯೋ ಇವ್ನ ಮನೆ ಕಾಯೋಗ. ಇವ್ನಿಗೇನು ಮಾನ ಬರೋದಿಲ್ವ? ಯಾರನ್ನ ಬೋಬು ಬಿರಿಯಾನಿ ಮಾಡ್ಕೊಡ್ತಾರ? ಅಯ್ಯೋ ತಿಂದ್ಬಿಟ್ನಲ್ಲ ಅರ್ಧವ. ಅಯ್ಯೋ ದೇವ್ರೇ, ಭಗವನ್ನೇ, ಅಯ್ಯೋ ಏನ್ ನಾಯಿ ಬಿರಿಯಾನಿ ತಿಂದ್ಬಿಟ್ನಲ್ಲ. ಅಯ್ಯೋ ಮೊದ್ಲೇ ಗೊತ್ತಾಗಿಲ್ವಲ್ಲ ನನಗೆ. ಅವ್ರು ಕೇಳಿದ್ರಂತಲ್ಲ ನಿಮ್ಮನ್ನ, ಯಾವ ಬಿರಿಯಾನಿ ಬೇಕು ಅಂದಿದ್ದಕ್ಕೆ ಏನೋ ಅಂದಂತೆ, ಹೆಂಗೋ ಮಾಡುವಂತ, ಅದಕ್ಕೆ ಮಾಡ್ಕೊಂಬಿಟ್ಟು ಬಂದವನೆ. ಅಜ್ಜಿಗೆ ಹೇಳ್ತೀನಿ ರೀ, ಬೌ ಬಿರಿಯಾನಿ ತಿಂದಿದ್ದೀರಾ ಅಂತ. ಏನೋ ಗಡ್ಬಿಡ ಸುಮ್ಕಿರು. ನನಗಲ್ ನನ್ನ ಬಾಧೆ ನನಗೆ ಹೊಟ್ಟೆಲ್ಲ ಉರಿತೈತೆ, ಬೇಜಾರಾಯ್ತೈತೆ. ನೀನ್ ನೋಡ್ರಿ ಹಿಂಗ್ ಹೇಳ್ತಿದ್ಯಲ್ಲ, ಸುಮ್ ಕುಂತ್ಕ ಸಾಕು. ಅಯ್ಯೋ ಸರಿಯಾಗಾಯ್ತು. ಬಲ್ವಂತ ಮಾಡಿ ಮಾವ ಮಾಡು 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 ಅಂತ ಹೇಳ್ಬಿಟ್ಟು ಬಲ್ವಂತ ಮಾಡ್ತಿದ್ರು. ಅದಕ್ಕೆ ಸರಿಯಾಗಿ ಕಲ್ಸೋರು ನಮ್ಮ ಬಾವ ಪಾಠನ. ಯಾರು ಬಂದಿದ್ರಲ್ಲ ಅಜ್ಜಿ, ಇನ್ವಿಟೇಷನ್ ಕೊಟ್ರಾ? ಹಾ ಕೊಟ್ಟು ಹೋದ್ರು. ಅಲ್ಲ ನಿನ್ ಕೈಲೇ ಕೊಡ್ಬೋದಿತ್ತಲ್ಲ. ರೂಮಲ್ಲಿ ಹುಡಿಕೊಂಡು ಬಂದು ನನ್ನ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿ ಮತ್ತೆ ಕೊಟ್ಬಿಟ್ಟು ಹೋದ್ರು. ನಾನು ಸರಿ ಆಯ್ತು ಬರ್ತೀನಿ ಅಂದೆ. ನಾವೆಲ್ಲ ನಿನ್ನಷ್ಟೆಲ್ಲ ಓದ್ಕೊಂಡಿಲ್ಲ, ಪಾರಿನಿಗೆಲ್ಲ ಹೋಗಿಲ್ವಲ್ಲ. ದುಡ್ಡಿರೋರ್ಗೆ ಅಷ್ಟೇ ಅಲ್ವಾಕ ಬೆಲೆ, ನಮ್ಮಂತವ್ರಿಗೆಲ್ಲ ಎಲ್ಲಿರ್ತದೆ ಬೆಲೆ? ಹಂಗ್ಯಾಕೆ ಅಂತೀಯಾ? ನಿಂದು ನಂದಲ್ವಾ, ನಂದು ನಿಂದಲ್ವಾ? ಸುಮ್ಮನೆ ನಡಿ, ಏನೋ ಮಾತಾಡ್ಬೇಡ. ಹೀಗಂತೂ ಫುಲ್ ನಕ್ಕು ಸಾಕಾಗೈತೆ ನನಗೆ. ನಮ್ಮ ಮಾವ ಇವತ್ತೆಲ್ಲ ವಾಂತಿ ಮಾಡ್ಕೊಳ್ಳೋದೇ ಕೆಲಸ. ಹೇ ನಡಿ ಹೋಗೋಣ.